ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಾವು ಹೇಗಿದ್ದೇವೆ ಅನ್ನೋದು ನಮ್ಮ ಆತ್ಮಸಾಕ್ಷಿಗೆ, ಹಾಗೆಯೇ ನಮ್ಮನ್ನು ಈ ಭೂಮಿಗೆ ಕಳುಹಿಸಿರುವಂಥ ಆ ಭಗವಂತನಿಗೆ ಗೊತ್ತಿದ್ದರೆ ಸಾಕು. ಯಾರಿಗೆ ಪ್ರೂವ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಂತಾನೆ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತಾರೆ. ಕ್ಲಿಕ್ ಮಾಡಿದಾಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂತ ಇದ್ದರೆ ಖಂಡಿತವಾಗಲೂ ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಹಾಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ. ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ. ಹಾಗೆಯೇ ಪ್ರಶ್ನೆಯನ್ನು ಬರೆದು ಕಳಿಸುವಾಗ ಮಾತ್ರ ಕರೆಕ್ಟಾಗಿ ಅರ್ಥ ಆಗುವಾಗೆ ಇದ್ದರೆ ಒಳ್ಳೆಯದು. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಚೆಕ್ ಮಾಡ್ತಾಯಿರಿ ನಿಮ್ಮ ಪ್ರಶ್ನೆ ಹಾಕಿದ ನಂತರ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿ ಬರುವಂಥ ಶಿವದೇವರ ಕುರುಗುಚ್ಚಿತ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ, ವೀಕ್ಷಕ ಬಂಧುಗಳ ಮೇಲೆ ಅಂತ ಹೇಳ್ತಾ ಇವತ್ತು ನಾನು ಹೇಳಿದೆ, ಈ ಥರ ಕೆಲವೊಂದು ವಿಡಿಯೋನ ಹಾಕ್ತಾ ಇರ್ತೇನೆ. ಇವತ್ತು ನಾನು ಏನು ಅಂದರೆ, ಕೆಲವರು ಏನಿರ್ತಾರೆ ಅಂದರೆ, ನಮ್ಮವರು ಅನ್ನಿಸ್ಕೊಂಡವರು ಮತ್ತು ನಮ್ಮ ಕೈಯಿಂದ ತಿಂದವರೇ ನಮಗೆ ಸ್ವಲ್ಪ ಸಮಯ ಸರಿ ಇಲ್ಲ ಅಂತ ಅಂದಾಗ ನಮ್ಮ ವಿರುದ್ಧನೇ ತಿರುಗಿ ಬೀಳಲಿಕ್ಕೆ ಶುರು ಮಾಡ್ತಾರೆ. ಏನು ಅಂತ, ನಾವು ಏನು ಕೂತ್ರೂ ತಪ್ಪು, ನಿಂತರೂ ತಪ್ಪು, ಏನು ಮಾಡಲಿಕ್ಕೆ ಹೊರಟರೂ ತಪ್ಪು, ಮಾಡದೇ ಇದ್ದರೂ ತಪ್ಪು, ಎಲ್ಲ ತಪ್ಪು ತಪ್ಪು ತಪ್ಪು. ಅದು ಯಾವಾಗ ಅವರಿಗೆ ನಾವು ಕೊಡ್ತೇವೆ ಅಲ್ವಾ, ಕೊಟ್ಟು ಒಂದು ಸಲ ಏನಾದರೂ ಕೊಡದೇ ಇದ್ದಾಗ ನಮ್ಮ ಮೇಲೆ ಆರೋಪ, ಇನ್ನೊಂದು ಮತ್ತೊಬ್ಬರ ಹತ್ರ ಚಾಡಿ ಹೇಳುವಂಥದ್ದು, ಇನ್ನೊಂದು ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುವಂಥದ್ದು ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ನಾವು ಏನು ಮಾಡಬೇಕು, ಅದು ಎಲ್ಲಿಂದಲೂ ನಮಗೆ ಗೊತ್ತಾಗುತ್ತೆ. ಆಗ ನಾವು ಅದಕ್ಕೆ ಕಣ್ಣೀರು ಹಾಕಬಾರ್ದು, ಏನು ಉತ್ತರ ಕೊಡಲಿಕ್ಕೆ ಹೋಗಬಾರ್ದು. ಮುಂದೊಂದು ದಿನ ಕಾಲಚಕ್ರ ಅಲ್ವಾ, ಜೀವನ ಅನ್ನೋದು ಕಾಲಚಕ್ರ. ಮೇಲಿದ್ದವ ಕೆಳಗೆ ಬರಬೇಕು, ಕೆಳಗಿದ್ದವ ಮೇಲೆ ಬರಬೇಕು. ಅದಕ್ಕೇನು ಮಾಡಬೇಕು ಗೊತ್ತಾ, ಒಳ್ಳೆಯದು ಮಾಡಿದರೂ ಅಷ್ಟೇ, ಕೆಟ್ಟದ್ದು ಮಾಡಿದರೂ ಅಷ್ಟೇ. ನಾವು ಏನು ಮಾಡಬೇಕು, ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಮಾಡ್ತಾರೆ, ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾರು ಕೆಟ್ಟದ್ದು ಮಾಡ್ತಾರೆ ನೋಡಿ, ನಮ್ಮ ಸಮಯ ಕೆಟ್ಟಾಗ ಬೇರೊಬ್ಬರು ನಮ್ಮವರು ಅನ್ನಿಸ್ಕೊಂಡವರು, ನಮ್ಮ ಕೈಯಿಂದ ತಿಂದವರೇ ನಮಗೆ ಕೆಟ್ಟದನ್ನು ಬಯಸುವಂಥದ್ದು. ನಾವು ಮಾಡೋದನ್ನೆಲ್ಲ ಮಾಡಿದ್ದೇವೆ ಅಂತ ನಮ್ಮ ವಿರುದ್ಧ ತಿರುಗಿ ಬೀಳುವಂಥದ್ದು. ಯಾಕಂದರೆ ಅವರಿಗೆ ಉಪಕಾರ ಮಾಡಿರ್ತೇವೆ, ಇನ್ನೂ ಏನೋ ಕೇಳಿರ್ತಾರೆ, ನಮ್ಮಿಂದ ಸಾಧ್ಯವಾಗೋದಿಲ್ಲ. ಆಗ ಶುರು ಮಾಡ್ತಾರೆ ಇಂಥೆಲ್ಲ ಚಾಡಿ ಮಾತುಗಳನ್ನು, ಬೇರೊಬ್ಬರ ಮೇಲೆ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಆರೋಪವನ್ನು ಮಾಡುವಂಥದ್ದು. ನಮಗೇನಿಲ್ಲ, ಅವರು ಮಾಡಬಹುದು, ನಮ್ಮ ಕಿವಿಗೂ ಬೀಳಬಹುದು. ಆದರೆ ಅವ್ರಿಗೇನಿರುತ್ತೆ, ಮಾಡುವವ್ರಿಗೇನಿರುತ್ತೆ, ನಾವು ಏನು ಮಾಡಿದರೂ ಸರಿಯಾಗಿರುತ್ತೆ, ನಾವು ಏನು ಮಾಡಿದರೂ ಅದು ಸರಿಯೇ, ನಾವು ಏನು ಮಾಡಿದರೂ ಯಾರಿಂದಲೂ ಏನು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ನಾವು ಕುಗ್ಗಿರ್ತೇವೆ ನೋಡಿ, ನಮ್ಮ ಸಮಯ ಕೆಟ್ಟು ಹೋದಾಗ ನಾವು ಕುಗ್ಗಿರ್ತೇವೆ. ಇನ್ನಷ್ಟು ಕುಗ್ಗುವ ಕೆಲಸವನ್ನು ಅವರು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ನಾಳೆ ಕಾಲಚಕ್ರ ಜೀವನ ಅನ್ನೋದು, ನಾಳೆ ನನಗೂ ಇದೇ ರೀತಿ ಬರುತ್ತೆ, ಇನ್ಯಾರೋ ನನಗೆ ಈ ಥರ ಮಾಡ್ತಾರೆ, ಇದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ನಾನೀಗ ಕೆಟ್ಟದನ್ನು ಮಾಡ್ತಾಯಿದ್ದೀನಿ, ಇದಕ್ಕಿಂತ ದುಪ್ಪಟ್ಟು ಅಥವಾ 10 ಪಟ್ಟು ಕೆಟ್ಟದ್ದು ನನಗೂ ಬರುತ್ತೆ, ನನಗೂ ಮತ್ತೊಬ್ಬರು ಹೇಳ್ತಾರೆ, ನನ್ನ ಬಗ್ಗೆನೂ ಇಲ್ಲ ಸಲ್ಲದ ಅಪವಾದಗಳನ್ನು ಹಾಕ್ತಾರೆ ಅನ್ನೋದು ಅವರ ತಲೆಯಲ್ಲಿ ಇರುವುದಿಲ್ಲ. ಮೇಲೊಬ್ಬ ಲೆಕ್ಕ ಬರೆಯುವವರು ಇದ್ದಾರೆ, ಅವರು ಲೆಕ್ಕ ಬರೀತಾ ಇದ್ದಾರೆ, ಅದನ್ನು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥ ಮೂಢಾತ್ಮರು. ನಾನು ಅದನ್ನು ಪ್ರತಿ ಸಲ ಹೇಳ್ತೇನೆ, ಯಾವತ್ತೂ ದೇವರು, ಕರ್ಮ ಅನ್ನೋದರ ಬಗ್ಗೆ ಸ್ವಲ್ಪ ತಲೆಯಲ್ಲಿದ್ದವರು ಯಾವುದನ್ನು ಮತ್ತು ಯಾವುದೇ ರೀತಿಯಲ್ಲಿ ಕೆಟ್ಟದನ್ನು ಬಯಸೋದಿಲ್ಲ. ಅವರಷ್ಟಕ್ಕೆ ಅವರ ಪಾಡಿಗೆ ಒಳ್ಳೆಯದು ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅವರಿಗೆ, ಆದರೂ ಅವರ ಪಾಡಿಗೆ ಇರ್ತಾರೆ ಜೀವನ ಸಾಗಿಸ್ಕೊಂಡು. ಇಂಥವರು ಇರ್ತಾರೆ ಅಲ್ವಾ. ದೇವರು ಅನ್ನೋದು ಭಯಭಕ್ತಿ ಇಲ್ಲ, ದೇವರು ಅನ್ನೋದು ನಂಬಿಕೆ ಇಲ್ಲ, ದೇವರು ಅನ್ನುವ ಶಕ್ತಿಯ ಮೇಲೆ ಇದು ಇಲ್ಲ, ಹೆದರಿಕೆ ಇಲ್ಲ. ಆ ಥರ ಎಲ್ಲ ಮಾಡುವಾಗ ಏನು ಬೇಕಾದರೂ ಒಬ್ಬರನ್ನು ಆದರೆ ನಾನು ಒಂದು ಹೇಳೋದು, ನಮ್ಗೆ ಗೊತ್ತಿದೆ ಅಲ್ವಾ, ನಮ್ಮ ಆತ್ಮಸಾಕ್ಷಿಗೆ ನಾವು ಏನು ಅಂತ ಗೊತ್ತು. ನಾವು ಮಾಡುವ ಕೆಲಸ ನಮಗೆ ಇಷ್ಟ ಆದರೆ ಸಾಕು, ಆ ಭಗವಂತನಿಗೆ ಇಷ್ಟ ಆದರೆ ಸಾಕು, ಆಯಿತಾ. ನಾವು ಏನು ಅಂತ ನಮಗೆ ಗೊತ್ತಾದರೆ ಸಾಕು, ಮತ್ತೊಬ್ಬರಿಗೆ ಪ್ರೂವ್ ಮಾಡಿ ಅವಶ್ಯಕತೆ ಇಲ್ಲ. ಅವರು ಏನೋ ಹೇಳ್ತಾರೆ, ಬೊಗಳಿ, ದೇವಲೋಕ ಹಾಳಾಗುತ್ತೆ ನಾಯಿ ಬೊಗಳಿದ್ರೆ ಅಂತ ಏನೋ ಒಂದು ಗಾದೆ ಇದೆ ಅಲ್ವಾ, ಆ ಥರ ಬೊಗಳ್ತಾ ಇರಲಿ.
ಏನು ಮಾಡೋದು, ನಾಳೆ ಕರ್ಮವನ್ನು ಕಟ್ಟಿ ಹಾಕೋದು, ಅವರೇ ಬೇಕಂತ ಕರ್ಮಗಳನ್ನು, ಕೆಟ್ಟ ಕರ್ಮಗಳ ಫಲಗಳನ್ನು ಜಾಸ್ತಿ ಮಾಡುವಂಥದ್ದು. ಅದಕ್ಕೆ ಏನು ಉತ್ತರನೂ ಕೊಡಬೇಡಿ, ಏನು ಮಾಡಬೇಡಿ, ಏನು ತುಟ್ಟಕ್ಕೆ ಪಿಟಕ್ಕೆ ಅನ್ನಬಾರ್ದು. ಆಗ ಮಾತ್ರ ಆ ಕರ್ಮ ಅನ್ನೋದಿದೆ ಅಲ್ವ ಅವರಿಗೆ ಯಥೇಚ್ಛವಾಗಿ ಸಿಗುತ್ತೆ. ಅವರು ಮಾಡೋದು ಒಂದು ಇಷ್ಟು ಅಂತಾದರೆ ಅದಕ್ಕಿಂತ ಜಾಸ್ತಿನೇ ದುಪ್ಪಟ್ಟು 10 ಪಟ್ಟು ಆ ಭಗವಂತ ಕೊಡ್ತಾನೆ. ಅದನ್ನು ನಮ್ಮ ಕಣ್ಣಲ್ಲಿ ಕಾಣಿಸ್ತಾರೆ ಮತ್ತು ಕಿವಿಯಲ್ಲಿ, ಅದು ಕಣ್ಣಲ್ಲಿ ಕಾಣಿಸ್ತದೆ, ಕಿವಿಯಲ್ಲಾದರೂ ಕೇಳಿಸ್ತಾರೆ, ಆಯಿತಾ. ಅದಕ್ಕೆ ದುಃಖ ಪಡಬಾರ್ದು, ಯಾರಿಗೂ ಉತ್ತರ ಕೊಡಲಿಕ್ಕೆ ಹೋಗ್ಬಾರ್ದು. ನಮ್ಮ ಟೈಮ್ ವೇಸ್ಟು, ಸಮಯ ವ್ಯರ್ಥ. ಯಾಕಂದರೆ ನಮ್ಮವರಿಂದ ಬೇರೆಯವರಿಲ್ಲ, ನಮ್ಮ ಪರಿಚಯದವರು, ನಮ್ಮ ಕೈಯಿಂದ ತಿಂದವರೇ ಆ ಥರ ಮಾಡುವಂಥದ್ದು, ಬೇರೆಯವರು ಯಾರೂ ಮಾಡೋದಿಲ್ಲ, ಆಯಿತಾ. ಅದಕ್ಕೆ ಗೊತ್ತಿರುತ್ತೆ ಅಲ್ವ ಅವರ ಹಣೆಬರ ಏನು ಅಂತ ನಮ್ಗೆ ಗೊತ್ತಿರುತ್ತೆ. ಮತ್ತೆ ಉತ್ತರ ಕೊಟ್ಟು ಸುಮ್ಮನೆ ನಮ್ಮ ಒಂದು ಸಮಯ, ನಮ್ಮ ಒಂದು ಬಾಯನ್ನು ನೋಯಿಸೋದಕ್ಕಿಂತ ಎಲ್ಲ ಕಾಲಕ್ಕೆ ದೇವರಿಗೆ ಬಿಟ್ಟು ಬಿಡಬೇಕು. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಕಲಿಯುಗ ಅಲ್ವಾ, ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಮಾಡಿದ ಕರ್ಮ ಒಳ್ಳೆಯದು ಕೆಟ್ಟದ್ದು ಅನುಭವಿಸಿ ಇಲ್ಲಿಯೇ ಹೋಗಬೇಕು ಅನ್ನೋದು ಈ ಕಲಿಯುಗದ ಒಂದು ಧರ್ಮ. ಅದಕ್ಕೆ ನಾನು ಹೇಳೋದು, ಯಾರಿಗೆ ನಾವು ಏನು ಅಂತ ನಾವು ಏನೇ ಮಾಡಲಿ ನಮಗೆ ಇಷ್ಟ ಆಗುತ್ತೆ, ಆಯಿತಾ. ನಮಗೆ ಇಷ್ಟ ಮತ್ತು ನಮ್ಮ ಸಮಯ ಸರಿ ಇಲ್ಲದಾಗ ನಾವು ಏನು ಮಾಡಿದರೂ ಬೇರೆಯವರಿಗೆ ಅದೇ ನಮ್ಮ ಕೈಯಿಂದ ತಿಂದವರಿಗೆ ತಪ್ಪಾಗಿ ಕಾಣುತ್ತೆ, ಅಥವಾ ಇನ್ನೇನೋ ಅರ್ಥ ಮಾಡ್ತಾರೆ, ಇನ್ನೇನೋ ಹೇಳ್ತಾರೆ. ಯಾಕೆಂದರೆ ಅವರಿಗೆ ಉಪಕಾರ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವ, ನಮ್ಮ ಹತ್ರ ಕೇಳಿದರೆ ನಮ್ಮಿಂದ ಏನೂ ಅವರಿಗೆ ಸಿಗೋದಿಲ್ಲ. ಅದಕ್ಕೆ ಆ ಥರ ಮಾಡುವಂಥದ್ದು. ಅದಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೀವೇನು ಅಂತ ನಿಮಗೆ ಮತ್ತು ಆ ಭಗವಂತನಿಗೆ ಗೊತ್ತಿದ್ದರೆ ಸಾಕು, ಅಷ್ಟೇ ಹೇಳೋದು.